ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೆಂಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಎಲ್ಲರೂ ಬ್ಲೂ ಶೇಡ್ಸ್ ಅಲ್ಲಿದ್ದಾರೆ. PCMBE ನಮ್ಮ ಕ್ಲಾಸ್ ಫೋಟೋ ಆ್ಯಕ್ಷನ್ ಲೈಕ್ ನನಗೆ ಹೇಳಿ ಅಭ್ಯಾಸ ಆಗ್ಬಿಟ್ಟಿದೆ ಗೈಸ್. ಪರ್ಸ್ಪೆಕ್ಟಿವ್ ಐ ಡೋಂಟ್ ಕೇರ್, ನೀವು ಅದನ್ನ ರಾಂಗ್ ಅಂದ್ರೂ ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ ಹೋಯ್ತು. ನಾವು ಎಫರ್ಟ್ಸ್ ಹಾಕಿಲ್ಲ ಅಂದರೆ ನಾವು ಹೇಗೆ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ವಾ? ಸೊ ಇವತ್ತು ನನ್ನ ಗ್ರ್ಯಾಜುಯೇಷನ್ ಡೇ. ನಾನಿನ್ನೂ ರೆಡಿ ಆಗಿಲ್ಲ, ಸೊ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೇಕಪ್ ಆದಮೇಲೆ ಸಿಗ್ತೀನಿ. ಸೊ ಮಾತಾಡೋಣ, ಬೈ. ಮೇಕಪ್ ಆದಮೇಲೆ ಸಿಗೋಣ. ಹಲೋ ಗೈಸ್, ಸೊ ನಂದು ರೆಡಿ ಆದೆ. ಇವಾಗ ಕೂದಲು ಸ್ವಲ್ಪ ಸೆಟ್ ಮಾಡಿಕೊಂಡು ಹೋಗೋಣ. ಟೈಮ್ ಆಲ್ರೆಡಿ ಆಗಿದೆ 9:30 ಅಲ್ಲಿರಬೇಕು. ಈಗ 8:30. ನನ್ನ ಹೇರ್ ಇವಾಗ ಹೆಂಗೆ ಕಾಣುತ್ತೆ ನೋಡೋಣದ್ರಿ. ಸಣ್ಣಗೆ ಹೋಗ್ಬಿಟ್ಟು ನೋಡಿ, ಹೀಗೆ ರೆಡಿ ಆಗಿದ್ದೀನಿ. ಸೊ ಹೇಗಿದೆ, ಹೆಂಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ನಮ್ಮ ತಿನ್ನಿಸ್ತಾಯಿದ್ರು ಇಷ್ಟೊತ್ತು. ಒಂದು ಚಪಾತಿ ತಿಂದಿದ್ದೀನಿ ಅಷ್ಟೇ. ನೋಡಿ ನನ್ನ ಸ್ಯಾರಿ. ಗೈಸ್, ನಾನು ಕಾಲೇಜಿಗೆ ಬಂದೆ. ಸೊ ಎಲ್ಲರೂ ಲೈಕ್ ಬ್ಲೂ ಶೇಡ್ಸ್ ಎಲ್ಲೇ ಇದ್ದಾರೆ. ಸೊ ಇವಾಗ ಆಡಿಟೋರಿಯಮ್ಗೆ ಹೋಗಬೇಕು. ಆಡಿಯಲ್ಲಿ ಆ್ಯಕ್ಚುಲಿ ವಿಡಿಯೋ ಮಾಡೋಂಗಿಲ್ಲ. ಇಫ್ ಪಾಸಿಬಲ್ ನಾನು ಮಾಡ್ತೀನಿ. ಎಲ್ಲರೂ ಬ್ಲೂ ಶೇಡ್ಸ್ ಅಲ್ಲಿದ್ದಾರೆ. ಆಡಿಟೋರಿಯಮಿಗೆ ಬಂದ್ವಿ. ಸೊ ಇಲ್ಲಿ ಫೋನ್ ಯೂಸ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ, ಬಟ್ ಯೂಸ್ ಮಾಡ್ತೇವೆ. ಇನ್ನೂ ಎಲ್ಲ ಅಸೆಂಬಲ್ ಆಗ್ತಾ ಇದ್ದಾರೆ. ಇನ್ನೂ ಎಲ್ಲರೂ ಅಸೆಂಬಲ್ ಆಗಿಲ್ಲ. ಆ್ಯಂಡ್ ಸೊ ದಿಸ್ ಇಸ್ ಮೈ ಫ್ರೆಂಡ್. ಹಲೋ, ಟೆಲ್ ಸಮಥಿಂಗ್. ನೋ ಗೈಸ್, ಕಾಂಟ್ ಬಿಲೀವ್ ವಿ ಆರ್ ಗ್ರಾಜುಯೇಟಿಂಗ್ ಸೋ ಫಾಸ್ಟ್. ಮತ್ತೆ ನಾನು ಇಷ್ಟು ಬೇಗ 2 ವರ್ಷ ಆಯಿತು. ನೆನ್ನೆ ಬಂದಿದ್ದೀವಿ. 2 ಅದೇ ನೆನ್ನೆ ಬಂದಿದ್ದೀವಿ. ಆ ಥರ ಫೀಲ್ ಆಗ್ತಿದೆ. ಬಟ್ ನೋ, ಐ ಮಿಸ್ ಅವರ್ ಗೈಸ್. ಇಲ್ಲ, ನಾನು ತುಂಬ ಮಿಸ್ ಮಾಡ್ಕೊತೀನಿ. ಯಾಕಂದರೆ ಯಾರು ಜೊತೆಯಲ್ಲಿ ಇಲ್ಲದೆ ಇರೋ ಟೈಮಲ್ಲಿ ಇವಳಿದ್ಲು ಅಂದರೆ ಐ ಮೀನ್ ಯಾರು ಎಲ್ಲರೂ ಎಲ್ಲನೂ ಅಬ್ಸರ್ವ್ ಮಾಡೋಣ. ಬಟ್ ಇವಳು ಅಕಸ್ಮಾತ್ ಯಾರೇ ಆಗಲಿ, ಬೇರೆಯವ್ರಾದ್ರೂ ಕೂಡ ಶಿಲ್ ಅಬ್ಸರ್ವ್ ಲಿಟ್ಲ್ ಥಿಂಗ್ಸ್ ಆ್ಯಂಡ್ ಎಲ್ಲಿನೂ ಲೋ ಆಗೋಕ್ಕೆ ಬಿಡಲ್ಲ. ಸೊ she deserves that, guys. She deserves all the love. shut up. No, I love you. I love you more. ಸೊ ಇಲ್ಲಿ ನಮ್ಮ ಗ್ರ್ಯಾಜುಯೇಷನ್ ಡೇನ ಚೀಫ್ ಗೆಸ್ಟ್ ಹಾಗೂ ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್ ಅವ್ರನ್ನೆಲ್ಲ ಇನ್ವೈಟ್ ಮಾಡ್ತಾಯಿದ್ರು. ಆ್ಯಂಡ್ ನಮ್ಮ 2026 12ನ ಎಲ್ಲ ಕ್ಲಾಸ್ ಟೀಚರ್ಸ್ ಎಲ್ಲರನ್ನೂ ಇನ್ವೈಟ್ ಮಾಡ್ತಾಯಿದ್ರು. ಸೊ ನಾವೆಲ್ಲರೂ ಹಾನರ್ ಮಾಡಬೇಕಿತ್ತು. ಗೈಸ್, ಇಲ್ಲಿ ನೀವು ನೋಡ್ಬೋದು ಸೀನಿಯರ್ಸಿಂದ ಜೂನಿಯರ್ಸ್ಗೆ ಲೆಟರ್ ಪಾಸ್ ಆಗ್ತಾಯಿದೆ. ಏನು ಆ ಲೆಟರ್? ಸೊ ನಾವೇನೇನು ಮಾರಲ್ ವ್ಯಾಲ್ಯೂಸ್ ಕಲ್ತಿದ್ದೀವಿ ಈ ಕಾಲೇಜಿಂದ, ಅದು ನೆಕ್ಸ್ಟ್ ಬ್ಯಾಚಸ್ಗೂ ಟ್ರಾನ್ಸ್ಫರ್ ಆಗಲಿ ಅಂತ. ಆ್ಯಂಡ್ ದಿಸ್ ಈಸ್ ಮೈ ಕ್ಲಾಸ್ ಗೈಸ್, 2 PCMBE. ಸೊ ನಮ್ಮ ಈ ಸೆಕ್ಷನ್ ಮಾತ್ರ ಒಂದೇ ಕನ್ನಡ ಲೈಕ್ ಕ್ಲಾಸ್ ಇದ್ದಿದ್ದು, ಲೈಕ್ ಹೋಲ್ ಪೀಪಲ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಿರೋರು. ಆ್ಯಂಡ್ ನನ್ನ ಜರ್ನಿ ಈ 2 ಇಯರ್ಸ್ದು ಶೇರ್ ಮಾಡ್ಕೊಳ್ತೀನಿ. ಲಾಸ್ಟ್ ವೀಡಿಯೋ ಎಂಡ್ ಗಂಟ ನೋಡಿ. ಸೊ ಟಿಲ್ ದೆನ್ ಎಂಜಾಯ್ ದ ವ್ಲಾಗ್ ಗೈಸ್. ನೆಕ್ಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಸೊ ಇದನ್ನು ನೋಡಿಕೊಂಡು ನೆಕ್ಸ್ಟ್ ಫಾರ್ ಒನ್ ಲಾಸ್ಟ್ ಟೈಮ್ ಕಾಲೇಜ್ ಅಂತ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಗ್ರ್ಯಾಜುಯೇಷನ್ ಲೈಕ್ ತುಂಬ ಬೋರಿಂಗ್ ಇತ್ತು. ಇದಾದಮೇಲೆ ನಮಗೆ ಲಂಚ್ ಅರೇಂಜ್ ಮಾಡಿದರು. ಸೊ ಕ್ವಾಡ್ರಾಂಗಲ್ಗೆ ಹೋಗಿ ಲಂಚ್ ಇಸ್ಕೊಂಡು ತಿನ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಫೋಟೋ ಶೂಟ್ ಮಾಡ್ಸೋಕ್ಕೆ. ಗೈಸ್, ನಾವು ಮೊದಲು ಲಂಚ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಇವಾಗ ಫೋಟೋಸ್ ತೊಗೊಂಡು ಹೊಡೋದು. ಫೋಟೋ ಹೊಡ್ಕೊಳಕ್ಕೆ ಆಚೆ ಬಂದಿದ್ದೀವಿ. ಆ ಕಡೆ ನಾನು ಅರ್ಧ ಹೊಡ್ಕೊಂಡಾಯ್ತು. ಇವಾಗ ಗ್ರೌಂಡ್ ಹತ್ರ ಬಂದಿದ್ದೀನಿ, ತೆಗೆಸ್ಕೋಬೇಕು. ಆ್ಯಂಡ್ ಅದಾದಮೇಲೆ ನನ್ನ ಫ್ರೆಂಡ್ಸ್ ಹತ್ರ ಹೋಗ್ತೀನಿ. ಇಫ್ ಪಾಸಿಬಲ್ ಅಲ್ಲಿ ತೆಗೆಸ್ಕೊಂಡು ಮನೆಗೆ ಹೋಗ್ತೀನಿ. ಇಷ್ಟೇ ಗೈಸ್ ಗ್ರ್ಯಾಜುಯೇಷನ್ ಡೇ ಅಂದರೆ. ಐ ವಿಲ್ ಟಾಕ್ ಆಫ್ಟರ್ ಗೋಯಿಂಗ್ ಟು ಹೋಮ್. ಆಗ ನಾವು ಫೋಟೋಸ್ ತಗೊಳಕ್ಕೆ BB ಕೋರ್ಟಿಗೆ ಬಂದಿದ್ದೀವಿ.
ಸೊ ತಗೊಂಡು ಆಯಿತು ಫೋಟೋಸ್. ಆ್ಯಕ್ಚುಲಿ ಫೋನಲ್ಲಿ ಜಾಸ್ತಿ ಚಾರ್ಜ್ ನಿಲ್ತಾ ಇಲ್ಲ, ಯೂಸ್ ಮಾಡಿಬಿಟ್ಟಿದ್ದೀನಿ ಜಾಸ್ತಿ ಫೋಟೋಸ್ ವೀಡಿಯೋಸ್ ಅಂದ್ಕೊಂಡು. ಸೊ ಅದಾದ್ಮೇಲೆ ಜಸ್ಟ್ ಮನೆಗೆ ಹೋಗೋದು ಅಷ್ಟೇ. ಸೊ ಆ್ಯಸ್ ಐ ಸೆಡ್ ಮನೆಗೆ ಹೋಗಿ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಯಾಕೆ ಸೈಲೆಂಟ್ ಆಗ್ತಿದ್ಯಾ ಏನು ಗೈಸ್ ನೋಡಿ ಅಲ್ಲಿ ಸ್ಯಾರಿ ಸ್ವಲ್ಪ ಹೊತ್ತು ಚಾರ್ಜ್ ಹಾಕೊಂಡು ಹಾಯ್ ಕೇಳ್ತೀನ. ಹಾಯ್ ಹೇ ಮಾತಾಡು, ಈ ಹಳೆ ಬ್ಲಾಗಲ್ಲಿ ನಿಂದೆ ಜಾಸ್ತಿ ಇರೋದು. ಮಾತಾಡು ಹೌದಾ? ನಿಮ್ಮ ಅಮ್ಮಂಗೆ ತೋರಿಸ್ದ? ಇಲ್ಲ. ಯಾಕೆ? ನಮ್ಮಮ್ಮ ತೋರಿಸಿದ್ರೆ ಏನೇನ್ ಮಾಡ್ತೆ ಕಾಲೇಜಿಗೆ ಹೋಗಿ ಅಂತ ಬೈತಾರೆ. ನಮ್ಮ ಅಕ್ಕಗಲ್ಲ ತೋರಿಸಿ ಚೆನ್ನಾಗಿದೆ. ಹೌದಾ? ಸೊ ಇವಾಗ ವಿ ಆರ್ ಥಿಂಕಿಂಗ್ ಟು ಗೋ ಹೋಮ್ ಗೈಸ್. ಏನಿಲ್ಲ, ಗ್ರ್ಯಾಜುಯೇಷನ್ ನಾವು ಎಲ್ಲೇನೂ ಹೋಗಲ್ಲ ಇವಾಗ. ನಾಳೆ ಕೂಡ ಇದೆ, ಎತ್ನಿಕ್ ಡೇ ಇದೆ ಗೈಸ್. ನೋಡಿ ನಮಗೆ ಇದು ಕೊಟ್ಟರು, ಇದರಲ್ಲಿ ಏನಿದೆ ಅಂತ ಇವಾಗ ಸುಷ್ಮಿತಾ ತೋರಿಸಿ. ಅದರಲ್ಲಿ ಏನಿದೆ ಅಂದ್ರೆ ನಮ್ದು ಕ್ಲಾಸ್ ಫೋಟೋ ಇದೆ. ಫುಲ್ ತೋರ್ಸ, ಫುಲ್ ತೆಗಿಬೇಕಾ? ಸಿ ಗೈಸ್, ನಮ್ಮ ಕ್ಲಾಸ್ ಫೋಟೋ ಆ್ಯಂಡ್ ನಾವಿಲ್ಲೇ ಇದ್ದೀವಿ. ಗೋಪಿಕಾ, ನಾನು, ದೀಕ್ಷಿತಾ, ಇರು ಎಲ್ಲಿ ಮಾತಾಡೋ. ನಾನು, ಗೋಪಿಕಾ, ತನು, ಸ್ಯಾಂಡ್ರಾ, ಸುಷ್ಮಿತಾ, ರಬಿಕಾ ಮ್ಯಾಮ್ ಅಲ್ಲೇ ಬಿದ್ದೀವಿ. ಇದು ನಮ್ಮ ಬ್ಲಾಕ್. ಇದೇನೋ ಹೊಸ ಮಾಡಿದ್ದಾರೆ ಮಿರರ್ ಸೆಲ್ಫಿ ಅಂತ, ಅದನ್ನೇ ಮಾಡಿ ತಗೊಂತಾ ಇದ್ದೀವಿ. ಇದೆ ನಮ್ಮ ಇದ್ರದ್ದು ಎಂಟ್ರೆನ್ಸ್. ಸೊ ಬೇರೆ ವಿಡಿಯೋದಲ್ಲಿ ತೋರ್ಸೋಕ್ಕಾಗ, ಸೊ ಇದರಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲಿ ನಮ್ಮದು ಮೆಮರೀಸ್. ಇಲ್ಲಿ ಜಾಸ್ತಿ ನಮ್ಮ ಕ್ಲಾಸ್ದು ಫೋಟೋ ಇಲ್ಲೆಲ್ಲೋ ಇದೆ. ಇಲ್ಲೇ ಇಲ್ಲ ಇಲ್ಲ ಸ್ಟಿಲ್ ಫೋಟೋಸ್ ತೊಗೊಂಡು ಹೇಳಬೇಕು. ಮತ್ತೆ ಯಾಕೆ ವಿಡಿಯೋ ಇದ್ದೆ ಅಂತ ಹೇಳಿದ್ರೆ ಅಲ್ಲಿ ಚಾರ್ಜ್ ಹಾಕೊಳ್ಳೋಕ್ಕೆ ಜಾಗ ಇದೆ. ಚಾರ್ಜ್ ಹಾಕೊಂಡು ಇನ್ನೂ ಸ್ವಲ್ಪ ಹೊತ್ತಿಲ್ಲೇ ಇತ್ತು. ಸೊ ಯಾ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಐ ಗೆಸ್ ನಾನು ನಿಮಗೆ ಬ್ಲಾಗಲ್ಲಿ ಹೇಳಿದ್ದೆ ನಾನು ಮನೆಗೆ ಹೋಗಿ ಮಾತಾಡ್ತೀನಿ ಅಂತ. ಏನು ಮನೆಗೆ ಹೋಗಿ ಮಾತಾಡ್ತೀನಿ? ಸೊ ಐ ಗೆಸ್ ಇದನ್ನು ನಾನು ಫ್ಯೂಚರಲ್ಲಿ ಕೂಡ ನೋಡ್ಕೋಬೋದು. ಆ್ಯಂಡ್ ಇವತ್ತಲ್ಲ, ಆ್ಯಕ್ಚುಲಿ ಈ ವಿಡಿಯೋ ನಾನು ಮಾಡ್ತಾ ಇರೋದು ಒಂದು 4 to 5 days ಆಯಿತು ಅನಿಸುತ್ತೆ, ಲೈಕ್ ನನ್ನ ಗ್ರ್ಯಾಜುಯೇಷನ್ ಡೇ ಆಗಿ. ಬಟ್ ವಾಟ್ ಐ ಫೆಲ್ಟ್ ಇನ್ ದೀಸ್ 2 years, ಏನು ನಾನು ಮಾಡಬೇಕಿತ್ತು, ಏನು ನಾನು ಮಾಡಿದೆ, ಏನು ತಪ್ಪು ಮಾಡಿದ್ದೀನಿ, ಏನು ಸರಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಈಗ ಸ್ವಲ್ಪ ಹೊತ್ತು ಕುತ್ಕೊಂಡು ಒಂದು ಸ್ವಲ್ಪ ಪಾಯಿಂಟ್ಸ್ ಬರ್ಕೊಂಡಿದ್ದೀನಿ, ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ನಿಮ್ಗೆ ಹೇಳ್ಬೋದು ಅಂತ. ಐ ನೋ ನನ್ನ ಆಡಿಯನ್ಸ್ ಏನು ಎಲ್ಲರೂ ಬರೀ ಏನು ಎಲ್ಡರ್ ಪೀಪಲ್ಸ್ ಇಲ್ಲ, ನನ್ನ ಥರದವ್ರು ಏಜ್ ಅವ್ರು ಕೂಡ ಇದ್ದೀರಾ, ಯಂಗ್ ಪೀಪಲ್, ಟೀನ್ಸ್ ಇದ್ದೀರಾ, ನನಗಿನ್ನ ಚಿಕ್ಕವ್ರು ಕೂಡ ಇದ್ದೀರಾ. ಫಸ್ಟ್ ಕ್ವೆಶನ್, ಲೈಕ್ ನಾನು ಏನು ಓದ್ತಾ ಇದ್ದೀನಿ ಅನ್ನೋದನ್ನು ತುಂಬ ಜನಕ್ಕೆ ಗೊತ್ತಿಲ್ಲ. ಲೈಕ್ ತುಂಬ ಕಮೆಂಟ್ಸ್ ಹಾಕ್ತಿರ್ತೀರ. ನಾನು ಬಂದು 12th PCMB ಈ ಸೆಕ್ಷನ್. ಲೈಕ್ ನನಗೆ ಹೇಳಿ ಅಭ್ಯಾಸ ಆಗಿಬಿಟ್ಟಿದೆ ಗೈಸ್. ಈ 2 yearsಲ್ಲಿ ನಾನು ಓದಿದ್ದು ಈ ಸೆಕ್ಷನಲ್ಲಿ ಕ್ರೈಸ್ಟ್ ಯೂನಿವರ್ಸಿಟಿ, ಹೊಸೂರು ಮೇನ್ ರೋಡಲ್ಲಿರುವಂಥ ಕಾಲೇಜ್. ಈ ಕಾಲೇಜಿಗೆ ಹೆಂಗೆ ಸೇರಿಕೊಂಡೆ ಅಂದರೆ ರ್ಯಾಂಡಮ್, ನನಗೆ ಗೊತ್ತಿಲ್ಲ. ಸುಮ್ಮನೆ ಅಪ್ಲಿಕೇಶನ್ ಹಾಗೆ, ಲೈಕ್ ನಾನು ಇನ್ನೊಂದು ಕಾಲೇಜ್ಗೂ ಹಾಕಿದ್ದೆ, ಇದಕ್ಕೂ ಹಾಕಿದ್ದೆ. ಐ ಥಾಟ್ ನನಗೆ ಇಲ್ಲಿ ಬರಲ್ಲ ಅಂತ ಕಂಪ್ಯೂಟರ್ ಸೈನ್ಸ್ಗೆ ಹಾಕಿದ್ದು. ಬಟ್ ಕಂಪ್ಯೂಟರ್ ಸೈನ್ಸ್ಗೆ ಐ ಗೆಸ್ ಬರ್ತಾ ಇದ್ದಿಲ್ಲ. ಇದಕ್ಕೂ ಬರೋ ಅಷ್ಟರಲ್ಲಿ ಇನ್ನೊಂದು ಕಾಲೇಜಿಗೆ ಬಂತು. ಬಟ್ ಅಲ್ಲಿ ಜಾಯಿನ್ ಇನ್ನೇನು ಆಗಬೇಕು ಅಂತ ಅಂದ್ಕೊಂಡೆ, ಲೈಕ್ ಮಂಡೇ ಗಂಟೆ ವೆಯ್ಟ್ ಮಾಡೋಣ ಅಂದ್ಕೊಂಡೆ. ಬಟ್ ಮೈ ಲಕ್ ಸಂಡೇನೇ ಸಿಕ್ಬಿಡ್ತು ನನಗೆ. ಲೈಕ್ ಅಪ್ಲಿಕೇಶನ್ ಫಾರ್ಮ್ ಬಂತು, ಸೆಲೆಕ್ಟೆಡ್ ಅಂತ. ಆಮೇಲೆ ನೆಕ್ಸ್ಟ್ ಹೋಗಿ ಅಡ್ಮಿಷನ್ ಮಾಡಿಸಿದೆ, ಸೇರಿದೆ. ಆ್ಯಂಡ್ ಇಫ್ ಯು ಆಸ್ಕ್ ಮೀ, ಇವಾಗಿರೋ ಲೈಕ್ ನಾಲೆಡ್ಜ್ಗೆ ಆ್ಯಂಡ್ ಇವಾಗಿರುವಂತಹ ಸರೌಂಡಿಂಗ್ ಪೀಪಲ್ಗೆ ನಾನು ಕ್ರೈಸ್ಟ್ನೇ ಚೂಸ್ ಮಾಡ್ತಿದ್ದೆ. ಲೈಕ್ ನೆಕ್ಸ್ಟ್ ವರ್ಷ ನಾನು ಕ್ರೈಸ್ಟಿಗೆ ಸೇರಬೇಕು, ನೆಕ್ಸ್ಟ್ ವರ್ಷ ನಾನು ಲೈಕ್ ಇವಾಗ ಸ್ಕೂಲ್ ಮುಗಿಸಿದ್ದೀನಿ, ನೆಕ್ಸ್ಟ್ ನಾನು ಏನು ಮಾಡಬೇಕು, ಯಾವ ಕಾಲೇಜ್ಗೆ ಹೋಗಬೇಕು ಅನ್ನೋಂಗಿದ್ದರೆ ಐ ವುಡ್ ಚೂಸ್ ಕ್ರೈಸ್ಟ್. ವೈ? ಯಾಕೆ ಅಂದರೆ ತುಂಬಾ ಆಪರ್ಚುನಿಟೀಸ್ ಇದೆ, ತುಂಬಾ ಆ್ಯಕ್ಟಿವಿಟೀಸ್ ಇದೆ. ಲೈಕ್ ಅಲ್ಲಿ ನೀವು ಜೀವಿಸ್ಬೋದು. ಇಫ್ ಯು ಗೋ ಟು ಅದರ್ ಕಾಲೇಜಸ್ ಬರೀ ಓದು ಅನ್ನೋದಿರುತ್ತೆ ಅಂತ ಮೈ ಪರ್ಸ್ಪೆಕ್ಟಿವ್. ಐ ಡೋಂಟ್ ಕೇರ್ ನೀವು ಅದನ್ನ ರಾಂಗ್ ಅಂದ್ರೂ. ಅದ್ರಲ್ಲಿ ಆ್ಯಕ್ಚುಲಿ ಕಲರ್ ಟೋನ್ ಸ್ವಲ್ಪ ಚೇಂಜ್ ಆಗ್ತಾಯಿತ್ತು, ವೇರಿಯೇಷನ್ ಆಗ್ತಾಯಿತ್ತು. ಸೊ ಇವಾಗ ಪರವಾಗಿಲ್ಲ. ಏನು ಹೇಳ್ತಾ ಇದ್ದೆ? ನೀವು ನನ್ನ ರಾಂಗ್ ಅಂದರೂ ಪರವಾಗಿಲ್ಲ. ಬಿಕಾಸ್ ಒಂದು
ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಕೂಡ ಚೆನ್ನಾಗಿದೆ. ಲೈಕ್ ಇಳಿದ ತಕ್ಷಣವೇ ಪಕ್ಕದಲ್ಲೇ ಕಾಲೇಜು. ಆ್ಯಂಡ್ ಬೇರೆ ಕಡೆ 2-3 ಕಾಲೇಜು ಹೋಲಿಸ್ಕೊಂಡ್ರೆ ಬಸ್ ಸ್ಟಾಪಲ್ಲಿ ಇಳ್ದು ವಿ ಶುಡ್ ವಾಕ್ ಮಾಡಬೇಕು. ವಾಕ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಬಟ್ ನನಗೆ ಅದು ಕಂಫರ್ಟ್ ಇಲ್ಲ ಅಷ್ಟೇ. ಆ್ಯಂಡ್ ನಾವು ನೆಕ್ಸ್ಟ್ ವಿಷಯಕ್ಕೆ ಹೋಗೋಣ. ಅಂದರೆ ಈ 2 ವರ್ಷ ಏನಂದರೆ ತುಂಬಾ ಬೇಗ ಹೋಗುತ್ತೆ, ತುಂಬಾ ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ಹೋಯ್ತು. ಆ್ಯಂಡ್ ಐ ಫೀಲ್ ಸೋ ಮಚ್ ರಿಗ್ರೆಟೆಡ್. ಅಂದರೆ ನಾನು ಇವಾಗ ಏನೆಲ್ಲ ಹೇಳ್ತಾ ಇದ್ದೀನಿ ನಿಮಗೆ ಮಾಡಬೇಡಿ ಅಂತ, ಅದನ್ನೆಲ್ಲ ನಾನು ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ನಾನು ಈ 2 ಇಯರ್ಸ್ ಎಂಜಾಯೇ ಮಾಡಿಲ್ಲ ಅಪ್ ಟು ಅ ಪಾಯಿಂಟ್ ತಗೊಂಡ್ರೆ. ಲೈಕ್ ನಾನು ಒಂದು ವಿಷಯ ಫಸ್ಟಿಂದ ಹೋಗ್ಬೇಡ. ಫಸ್ಟ್ ಪಾಯಿಂಟ್ ಏನಂದರೆ ಈ ಕಾಲೇಜ್ ಅಂತ ಅಲ್ಲ, ಯಾವುದೇ ಕಾಲೇಜ್ಗೆ ಹೋದ್ರೂ ಏನೇ ಒಂದು ಬಂದ್ರೂ ಪಾರ್ಟಿಸಿಪೇಟ್ ಮಾಡಿ. ಫಸ್ಟ್ ಥಿಂಗ್, ಇಟ್ ಮೇ ಬಿ ಲೈಕ್ ಏನೋ ಡಾನ್ಸ್ ಆಗಿರ್ಬೋದು, ಏನೋ ಹೋಗಿ ಕ್ಲಾಸ್ ಮುಂದೆ ಮಾತಾಡೋದಾಗಿರ್ಬೋದು, ಅದು ಏನೇ ವಿಷಯ ಆಗಿರ್ಬೋದು, ಕ್ಲಾಸ್ ಮುಂದೆ ಮಾತಾಡೋದಾಗಿರ್ಬೋದು, ಏನಾರ ಆ್ಯಕ್ಟಿವಿಟಿ, ಕಲ್ಚರಲ್ ಆ್ಯಕ್ಟಿವಿಟಿ ಬಂದಿರ್ಬೋದು, ಅಥವಾ ಎಲ್ಲರೂ ಬೇರೆ ಕಾಲೇಜ್ ಫೆಸ್ಟಿಗೆ ಹೋಗೋದಾ, ಏನಾದರೂ ಬಂದ್ರೂ ಎಲ್ಲನೂ ಪಾರ್ಟಿಸಿಪೇಟ್ ಮಾಡಿ. ಒಂದು ಮೂಮೆಂಟ್ ಕೂಡ ಬಿಟ್ಕೊಡ್ಬೇಡಿ. ಯಾಕಂದರೆ ಈ 2 ವರ್ಷ ಆದಮೇಲೆ ಇದೆ ಗೊತ್ತಾ, ಸೊ ಆವಾಗ ನೀವು ರಿಗ್ರೆಟ್ ಫೀಲ್ ಮಾಡ್ತೀರಾ. ಗೈಸ್ ಐ ಆಮ್ ಸೋ ಸಾರಿ. ಅಯ್ಯೋ ಏನು ಆಗ್ತಿದೆ ಅಂತ ಗೊತ್ತಿಲ್ಲ. ಸ್ಟೋರೇಜ್ ಲೈಕ್ ತುಂಬ ಫಿಲ್ ಆಗಿಬಿಡ್ತಾ ಇದೆ. ನಾನು ಏನೇನು ಮಾತಾಡ್ತಾಯಿದ್ದೀನಿ ನನಗೆ ಔಟ್ ಆಫ್ ಕಂಟ್ರೋಲ್ ಆಗಿಬಿಟ್ಟಿದೆ. ಲೈಕ್ ಮತ್ತೆ ಮಾತಾಡಿ. ವಾಟ್ ಐ ವಾಸ್ ಟಾಕಿಂಗ್ ಈಸ್ ಅಬೌಟ್ ಫ್ರೆಂಡ್ಶಿಪ್. ಸೊ ಲಿಮಿಟಲ್ಲಿ ಇಟ್ಕೊಳ್ಳಿ. ಲೈಕ್ ನಿಮ್ಮ ಸ್ಕೂಲ್ ಫ್ರೆಂಡ್ಶಿಪ್ನ ಸ್ಟ್ರಾಂಗಾಗಿ ಇಟ್ಕೊಳ್ಳಿ. ಲೈಕ್ ಈವನ್ ಇಫ್ ಕಾಂಟ್ಯಾಕ್ಟ್ ಇಲ್ಲ ಅಂದ್ರೂ ಒಂದು ಪಾಯಿಂಟ್ ಇರಬೇಕು. ಲೈಕ್ ಇವಾಗ ನೀವು ಯಾರ ಜೊತೆನೂ ಮಾತಾಡಬೇಕು, ಐ ನೀಡ್ ಅ ಫ್ರೆಂಡ್ ಟು ಕನ್ಸೋಲ್ ನೀ ಆರ್ ಆ ಥರ ಏನೋ ಹೇಳ್ಕೊಬೇಕು, ಏನೋ ಖುಷಿ ವಿಷಯ ಹೇಳ್ಕೊಬೇಕಿಲ್ಲ, ಏನೋ ಬೇಜಾರಿದೆ ಏನೋ ಹೇಳ್ಕೊಬೇಕಂದ್ರೆ ಯು ವಿಲ್ ಹ್ಯಾವ್ ದಟ್ ಒನ್ ಫ್ರೆಂಡ್. ಸ್ಕೂಲ್ ಫ್ರೆಂಡ್ಸ್, ಸ್ಕೂಲ್ ಗ್ಯಾಂಗ್ ಅಂತ ಹೇಳ್ತಿದ್ವಿ ಆವಾಗ. ಸೊ ಆ ಒಂದು ಗ್ರೂಪ್ ಆಫ್ ಪೀಪಲ್ನ ಇಟ್ಕೊಂಡಿರಿ. ಅವಾಗವಾಗ ಕಾನ್ವರ್ಸೇಷನ್ ಮಾಡ್ತಾಯಿರಿ, ವಿಚ್ ಐ ಡೋಂಟ್ ಡೂ. ಬಟ್ ಲೈಕ್ ಐ ಡೋಂಟ್ ನೋ ಗೈಸ್, ಐ ಲೈಕ್ ಟು ಕೀಪ್ ಮೈ ಪೀಪಲ್ ಒಂದು ಸ್ಮಾಲ್ ಸರ್ಕಲಲ್ಲಿ ಇಟ್ಕೊಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರೂ ಲೈಕ್ ಇವಾಗ ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ, ಇವಾಗ ಎಲ್ಲ ಕಾಲೇಜಸಲ್ಲಿ ಕೂಡ ICSE ಸ್ಟೇಟ್ ಎಲ್ಲ ಮಿಕ್ಸ್ ಆಗಿಬಿಡ್ತಾರೆ ವೆನ್ ದೇ ಗೋ ಟು ಕಾಲೇಜ್. ಅವಾಗ ಸ್ಟೇಟ್ ಪೀಪಲ್ ಸಮ್ವೇರ್ ದೇ ಬಿ ವೆರಿ ಕ್ವೈಟ್, ಎಲ್ಲ ಲಾಸ್ಟ್ ಆಗಿಬಿಟ್ಟಿರ್ತಾರೆ ಸ್ಟೇಟ್ ಅಲ್ಲಿ ಬಂದಿರೋರು. ಸೊ ವಾಟ್ ಐ ಕ್ಯಾನ್ ಟೆಲ್ ಇಸ್, ಯಾರು ತುಂಬ ಟಾಕೆಟಿವ್ ಇದ್ದೀರಲ್ವಾ, ಹೆಲ್ಪ್ ಅದರ್ ಪೀಪಲ್ ಔಟ್. ಲೈಕ್ ಹೊರಗೆ ಬರೋಕ್ಕೆ ಹೆಲ್ಪ್ ಮಾಡಿ, ಅವ್ರಿಗೇನು ತುಂಬ ಲೈಕ್ ಸೋಷಿಯಲ್ ಆಗೋಕ್ಕೆ ಹೆಲ್ಪ್ ಮಾಡಿ. ವಿಚ್ ಐ ವಾಸ್ ನಾಟ್. ನಾನು ಹೀಗೆ ತುಂಬಾ ಲೈಕ್ ತುಂಬ ಸೈಲೆಂಟ್ ಇದ್ದೆ, ಯಾವುದಕ್ಕೂ ಫಸ್ಟ್ ಹೋಗ್ತಾ ಇದ್ದಿಲ್ಲ. ಇವಾಗ ಅನ್ನಿಸ್ತಾ ಇದೆ ಲೈಕ್ ಇನ್ನೊಂದು ಚಾನ್ಸ್ ಇದ್ದಿರೆ ಐ ವುಡ್ ಆಲ್ ಫಿಗರ್ ದಿಸ್ ಔಟ್ ಅಂತ, ಬಟ್ ಐ ಕುಡೆಂಟ್. ಸೊ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹಿಂಗೆ ಮಾಡಬೇಡಿ ಅಂತ. ಫ್ರೆಂಡ್ಸ್ ಅಂತ ಬಂದರೆ ನನಗೆ ಜಸ್ಟ್ ಹಾಯ್ ಬಾಯ್ ಫ್ರೆಂಡ್ಸ್ ಅಷ್ಟೇ ಇದ್ದಿದ್ದು. ಹಾಯ್ ಬಾಯ್ ಫ್ರೆಂಡ್ಸ್ ಅಂದರೆ ನಾನು ಇವಾಗ ಕಾಲ್ ಮಾಡಿ ಸುಮಾರು ಹೊತ್ತು ಮಾತಾಡ್ಬೋದು ಅವ್ರ ಜೊತೆ, ಬಟ್ ನಾಟ್ ಯಾರ ಜೊತೆ ನಾನು ತುಂಬ ಪರ್ಸ್ನಲಾಗಿ ಹೋಗಿಲ್ಲ ಈ 2 ವರ್ಷದಲ್ಲಿ. ತಗೊಂಡ್ರೆ ಜಸ್ಟ್ ಸ್ಟಡಿ ವಿಷಯಕ್ಕೆ ಫ್ರೆಂಡ್ಸ್ ಇದ್ದರು ಹೊರತು ಪರ್ಸ್ನಲಾಗಿ ನಮಗೆ ಸ್ಕೂಲ್ ಟೈಮಲ್ಲಿದ್ದು ಅಂತ ಒಂದು 5 ವರ್ಷ ಫ್ರೆಂಡ್ಸ್ ಕನೆಕ್ಷನ್, 5 ವರ್ಷ ಇದ್ದಿದ್ದು ಫ್ರೆಂಡ್ಸ್ದು ಕನೆಕ್ಷನ್, ಅದು ಯಾರ ಜೊತೆನೂ ನನಗೆ ಆಗಲಿಲ್ಲ. ಇಟ್ಸ್ ನಾಟ್ ದೇರ್ ಫಾಲ್ಟ್. ಅವ್ರು ನನ್ನ ಅಕ್ಸೆಪ್ಟ್ ಮಾಡಲಿಲ್ಲ ಅನ್ನೋದಕ್ಕಿಂತ ನಾನೇ ಯಾರ ಜೊತೆನೂ ಜೆಲ್ ಆಗಲಿಲ್ಲ. ಸೊ ಈ ಮಿಸ್ಟೇಕ್ ನಾನು ಫ್ಯೂಚರಲ್ಲಿ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಏನೇ ಡಿಗ್ರಿ ತೊಗೊಳ್ಳಿ ಅಥವಾ ಯಾವುದೇ ಒಂದು ಕ್ಯಾಂಪಸ್ಸಿಗೆ ಹೋಗಲಿ, ಐ ಲೈಕ್ ಟು ಮೀಟ್ ನ್ಯೂ ಪೀಪಲ್ಸ್. ಎಲ್ಲ ಕಲ್ತ್ಕೊಳಕ್ಕೆ ಇಷ್ಟಪಡ್ತೀನಿ, ಎಲ್ಲರನ್ನೂ ಫ್ರೆಂಡ್ಸ್ ಮಾಡ್ಕೋಬೇಕು ಅಂತ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಲೈಕ್ ಫಸ್ಟ್ ಇಯರಲ್ಲಿ ಲೈಕ್ 4 ಪೀಪಲ್ಸ್ ಎಲ್ಲ ಕುತ್ಕೋಬೋದಿತ್ತು, ಆ ಥರ ಬೆಂಚಸ್ ಇತ್ತು. ವೆನ್ ಸೆಕೆಂಡ್ ಇಯರ್ ಹೋದಾಗ ದೇರ್ ವಾಸ್ ಅಲಾಟ್ಮೆಂಟ್, ಬರೀ 3 ಇತ್ತಷ್ಟೇ ಒಂದು ರೋಲಿ, 3 ಪೀಪಲ್ ಅಷ್ಟೇ ಕುತ್ಕೋಬೇಕು. ವೆನ್ 4 ಪೀಪಲ್ ಲೈಕ್ ಮೂಡ್ ಆನ್ ಟು 3 ಪೀಪಲ್ ಅಂದರೆ ಇನ್ನೊಬ್ಬರು ಹೋಗಲೇಬೇಕಲ್ವ. ನಾನು ಆಚೆ ಹೋದಾಗ ನನ್ನ ಜೊತೆ ಯಾರೂ ಬರಲಿಲ್ಲ, ನಾನು ಅಲೋನ್ ಆಗಿಬಿಟ್ಟೆ, ನನ್ನ ಜೊತೆ ಯಾರೂ ಬರಲಿಲ್ಲ. ಅಟ್ಲೀಸ್ಟ್ ಆ 3 ಪೀಪಲಲ್ಲಿ ಅಟ್ಲೀಸ್ಟ್ ಒಬ್ಬರು ಬಂದು ನನ್ನ ಜೊತೆ ಕುತ್ಕೋಬೋದಿತ್ತಲ್ವ ಅಂತ ನನ್ನ ಮೈಂಡ್ ಸೆಟ್ಟು. ಎಷ್ಟೊಂದು ಸತಿ ಹತ್ತಿದ್ದುಂಟು ಗೈಸ್. ನನ್ನೊಬ್ಬ ಫ್ರೆಂಡ್ ಇದ್ದ, ಅವ್ನಿಗೆ ಹೇಳ್ಕೊಂಡು ಹತ್ತಿದ್ದುಂಟು. ಬಟ್ ಇವಾಗ ಯೋಚನೆ ಮಾಡಿದ್ರೆ ಸಮ್ವೇರ್ ಫನ್ನಿ ಅಂದ್ಕೊತೀನಿ.
ನಾನು ಹಂಗೆಲ್ಲ ಮಾಡಿದ್ದು. ಬಿಕಾಸ್ ಇಟ್ಸ್ ಆಲ್ ದೇರ್ ಪರ್ಸ್ಪೆಕ್ಟಿವ್, ಅವರವರ ಇಷ್ಟಕ್ಕೆ ಬಿಟ್ಟಿದ್ದು. ಇಟ್ ಈಸ್ ಮೈ ಫಾಲ್ಟ್ ದಟ್ ನಾನು ತುಂಬ ಜನ ಜೊತೆ ಜೆಲ್ ಆಗದೆ ಇರೋದು, ವೆರಿ ಸೆಟ್ ಆಫ್ ಪೀಪಲ್ ಜೊತೆ ಅಷ್ಟೇ ನನ್ನ ಕಂಫರ್ಟ್ನ ಮೇಂಟೈನ್ ಮಾಡಿದ್ದು ನನ್ನ ತಪ್ಪು. ನಾವು ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲರ ಜೊತೆ ಮಿಂಗಲ್ ಆಗಬೇಕು. ಅದು ಸ್ಟೋರೇಜ್ ಫುಲ್ ಆಯಿತು ಅಂತ ಬಂತು, ಸೊ ಬೇರೆ ಎಲ್ಲ ಡಿಲೀಟ್ ಮಾಡಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಐ ಥಾಟ್ ನಾನು ಇಷ್ಟೊತ್ತು ಮಾತಾಡಿದ್ದೆಲ್ಲ ಲೈಕ್ ಹೋಯಿತು ಅಂತ ಅಂದ್ಕೊಂಡೆ, ಬಿಕಾಸ್ ಜಸ್ಟ್ 5 minutes ತೋರಿಸ್ತಿತ್ತು. ಐ ಫೀಲ್ ಲೈಕ್ ಟಾಕಿಂಗ್ 10 minutes ಟು ಯು ಪೀಪಲ್, ಗೊತ್ತಾ? ಬಟ್ ಯಾ, ಲೆಟ್ಸ್ ಕಂಟಿನ್ಯೂ. ನೆಕ್ಸ್ಟ್ ಅದೇ ಎಲ್ಲರಿಗೂ ಓಪನ್ ಆಗಿರಿ, ಏನೇನು ಸಾಧ್ಯ ನಿಮ್ಮಲ್ಲಿರೋದನ್ನು ಬೇರೆಯವ್ರಿಗೆ ಹಂಚಿ, ಹಾಗೆ ಬೇರೆಯವರಿಂದ ನೀವು ಕೂಡ ಕಲ್ತ್ಕೊಳ್ಳಿ. ಇವಾಗ ಏನೋ ಒಂದು ನೀವು ವರ್ಕ್ ಮಾಡ್ತಾಯಿದ್ದೀರಾ ಅಂದರೆ ಬರೀ ಅದ್ರ ಮೇಲೆ ಜಸ್ಟ್ ಫೋಕಸ್ ಮಾಡಬೇಡಿ. ಪಕ್ಕದಲ್ಲಿ ಏನು ಮಾಡ್ತಿದ್ದಾರೆ, ಪಕ್ಕದಲ್ಲಿ ಏನು ಕಲಿತಾ ಇದ್ದಾರೆ, ಗ್ರ್ಯಾಬ್ ಇಟ್, ಕಲ್ತ್ಕೊಳ್ಳಿ, ಎಲ್ಲನೂ ಕಲೀರಿ. ಈ ವಯಸ್ಸಲ್ಲಿ ನಿಮ್ಗೆ ಏನೇನು ಕಲ್ತ್ಕೋಬೇಕನ್ನೋದು ಆಸೆ ಇರುತ್ತೆ, ಎಲ್ಲನೂ ಕಲ್ತ್ಕೊಳ್ಳಿ. ಡೋಂಟ್ ಲೀವ್ ಯುವರ್ ಪ್ಯಾಷನ್. ಸ್ಟಡೀಸ್ಗೋಸ್ಕರ ಪ್ಯಾಷನ್ನ ಬಿಟ್ಕೊಡ್ಬೇಡಿ. ಇಫ್ ಯು ಆರ್ ರಿಯಲಿ ವಾಂಟ್ ಟು ಪರ್ಸ್ಯೂ ಲೈಕ್ ಸ್ಟಡೀಸ್, ಜಸ್ಟ್ ಸ್ಟಡೀಸೇ ಮಾಡಬೇಕು ಅಂದರೆ ಕಂಟಿನ್ಯೂ, ಐ ಡೋಂಟ್ ಲೈಕ್ ಸ್ಟಾಪ್ ಯು. ಬಟ್ ವೆನ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಪ್ಯಾಷನ್ ಆ್ಯಂಡ್ ಫ್ಯಾಮಿಲಿಗೋಸ್ಕರನೋ ಅಥವಾ ಇನ್ನೊಂದು ಏನಕ್ಕೋಸ್ಕರನೋ ನೀವು ಬಿಟ್ಕೊಡ್ತೀರಾ ಅಂದರೆ ಪ್ಲೀಸ್ ಡೋಂಟ್ ಡೂ ಇಟ್. ಲೈಕ್ ಫ್ಯೂಚರ್ ಏನದ್ರ ಮೇಲೆ ನಿಂತಿದೆ ಅನ್ನೋದು ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಸೊ ನಮ್ಮ ಕಡೆಯಿಂದ ಏನೇನಾಗುತ್ತೋ ಅದನ್ನೆಲ್ಲ ಮಾಡಬೇಕು ಅಲ್ವಾ? ಆ್ಯಂಡ್ ನೆಕ್ಸ್ಟ್ ಅದೇ ಆ್ಯಕ್ಟಿವಿಟೀಸ್ ಬಗ್ಗೆ ಹೇಳಿದೆ, ಕ್ಲಬ್ಸ್ ಬಗ್ಗೆ ಹೇಳ್ತಿದ್ದೆ. ಐ ಥಿಂಕ್ ಅದರಲ್ಲಿ ರೆಕಾರ್ಡ್ ಆಗಿದೆ ಅಂತ ಆಗಿದೆ ಅನ್ಕೊತೀನಿ. ರೆಕಾರ್ಡ್ ಆಗಿಲ್ಲ ಅಂದರೆ ಇನ್ನೊಂದ್ಸತಿ. ಅದೇ ಕ್ಲಬ್ಸ್ ಅಂತ ನಮ್ಮ ಕಡೆ ಇತ್ತು, ಕ್ಲಬ್ಸ್ ಆ್ಯಂಡ್ ಅಸೋಸಿಯೇಷನ್ಸ್ ಅಂತ. ಇಫ್ ಯು ಜಾಯಿನ್ ಟು ಕ್ರೈಸ್ಟ್ ನೆಕ್ಸ್ಟ್ ಗೊತ್ತಾಗತ್ತೆ. ಎವ್ರಿ ಫ್ರೈಡೇ ನ್ಯೂ ಥಿಂಗ್ಸ್ ಕಲ್ತ್ಕೋಬೋದಿತ್ತು ನಾವು, ಲೈಕ್ ಹೋಗಿದ್ರೆ. ನಾನೆಲ್ಲ ಎವ್ರಿ ಫ್ರೈಡೇ ಹೋಗ್ತಾ ಇದ್ದಿಲ್ಲ, ಎಲ್ಲೋ ಅವಾಗ ಒಂದೊಂದು ಇವೆಂಟ್ ಇಷ್ಟ ಆಗ್ತಾ ಇದ್ದಿದ್ದಕ್ಕೆ ಹೋಗ್ತಾ ಇದ್ದೆ. ಈ 2 yearsನಲ್ಲಿ ಸ್ಟಾರ್ಟಿಂಗ್ 1 month, ಲೈಕ್ ಫಸ್ಟ್ ಇಯರ್ 1 month ಫುಲ್ ನಾನು ಡಾನ್ಸ್ ಅಂತಿದ್ದೆ. ಆಮೇಲೆ ವೆನ್ ಐ ರಿಯಲೈಸ್ ನೀನು PCMB ತೊಗೊಂಡಿದ್ಯಾ, ನೀನು ಓದೋದು ಬಿಟ್ಟು ಏನು ಮಾಡ್ತಿದ್ಯಾ ಅಂತ ಬಂದಾಗ, ನಮ್ಮಮ್ಮ ಕೂಡ ಅಷ್ಟೇ, ನೀನು ಜಾಸ್ತಿ ಡ್ಯಾನ್ಸ್ ಇದು ಮಾಡ್ತಾಯಿದ್ಯಾ, ಜಸ್ಟ್ ಲೀವ್ ಇಟ್ ಅಂತ ಹೇಳಿದಾಗ, ನಾನು ಫಸ್ಟ್ ಇಯರಲ್ಲಿ ಈ ಕಡೆ ಡ್ಯಾನ್ಸ್ ಕ್ಲಾಸು ಬಿಟ್ಬಿಟ್ಟಿದ್ದೀನಿ, ಈ ಕಡೆ ನಾನು ಫುಲ್ ಖುಷಿ ಆಗಿಬಿಟ್ಟಿದ್ದೆ. ಡ್ಯಾನ್ಸ್ ಟೀಮ್ ಇದೆ, ಜಾಯ್ನ್ ಆಗಿ ಈ 2 ವರ್ಷ ಮಾಡ್ಕೊಂಡಿರೋಣ ಆರಾಮಾಗಿ, ಓದೋದ್ರ ಜೊತೆ ಅದನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡಿರೋಣ ಅಂತ. ಬಟ್ ಗೈಸ್ 1 month ಅಷ್ಟೇ ಗೈಸ್, ಆಮೇಲೆ ಬಿಟ್ಬಿಟ್ಟೆ ಅದನ್ನು. ಈ PCMB ತೊಗೊಂಡಿದ್ಯಾ, ಓದಬೇಕು, ಏನು ಇದನ್ನು ಮಾಡ್ಕೊಂಡು ಇದನ್ನು ಹೆಂಗೆ ಮಾಡ್ತೀಯಾ ಅಂತ. ಬಟ್ ಇವಾಗ ರಿಗ್ರೆಟ್ ಆಗ್ತಾಯಿದೆ. ಲೈಕ್ ಡ್ಯಾನ್ಸು ಅದನ್ನು ನೀಟಾಗಿ ಲೈಕ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಿತ್ತು. ಲೈಕ್ ಅದೇನೆ, ಇನ್ ಟೋಟಲ್ ಐ ಕ್ಯಾನ್ ಟೆಲ್ ದಟ್ ಎಲ್ಲ ಮೂಮೆಂಟ್ನು ಎಂಜಾಯ್ ಮಾಡಿ. ಇರೋದೇ 2 ವರ್ಷ ಹೋದ್ಮೇಲೆ ಯು ವಿಲ್ ಫೀಲ್ ನಾನು ಇದು ಮಾಡ್ಬೋದಿತ್ತು, ಅದು ಮಾಡ್ಬೋದಿತ್ತು ಅಂತ, ವಿಚ್ ಯು ಕಾಂಟ್ ಡೂ. ಇವಾಗ ಅಗೇನ್ ನಾನು ಫಸ್ಟ್ PU ಹೋಗ್ಬೇಕಂದ್ರೆ ಅದು ಆಗದೆ ಇರೋ ಕೆಲಸ. ಆ್ಯಂಡ್ ಇಲ್ಲಿ ಏನೇನು ಮಾಡೋಕ್ಕಾಗಿಲ್ಲ ಅದನ್ನು ನೆಕ್ಸ್ಟ್ ನನಗೆ ಸಿಗಲ್ಲ. ಬಟ್ ಯಾ, ಇಟ್ಸ್ ಓಕೆ, ಅಷ್ಟು ನಾನು ಬ್ಯಾಕ್ ಉಳಿದಿಲ್ಲ, ಸ್ವಲ್ಪ ಎಂಜಾಯ್ಮೆಂಟ್ ಆದರೂ ಮಾಡಿದ್ದೀನಿ. ಆ್ಯಂಡ್ ಸಮ್ ಪೀಪಲ್ ಕ್ಯಾನ್ ಟೆಲ್ಸ್, ಪೇರೆಂಟ್ಸು ಹೇಳ್ಬೋದು ಇದು ಎಂಜಾಯ್ ಮಾಡೋ ವಯಸ್ಸಲ್ಲ, ಜಸ್ಟ್ ಓದು ಅಂತ. ಬಟ್ ದ್ಯಾಟ್ಸ್ ನಾಟ್ ದ ಪಾಯಿಂಟ್. ಕಾಲೇಜ್ಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ ಏನೇನಿದೆ, ಏನೇನು ಕಲಿಯೋಕ್ಕೆ ಸಿಗುತ್ತೆ ನಿಮಗೆ, ಏನೇನು ಮಾಡ್ಬೋದು ನಾನು ಓದೋದೇ ಬಿಟ್ಟು ಅಂತ. ಸೊ ಡೂ ದೋಸ್ ಥಿಂಗ್ಸ್. ಆ್ಯಂಡ್ ನಿಮ್ಮಲ್ಲಿ ಏನಿದೆ ಆ ಹಿಡನ್ ಟ್ಯಾಲೆಂಟ್ನ ಕಂಡಿಡ್ಕೊಳ್ಳಿ ಅಷ್ಟೇ ಗೈಸ್, ನಾನು ಹೇಳಕೊಟ್ಟಿರೋದು. ಆ್ಯಂಡ್ ಚೆನ್ನಾಗಿ ಓದಿ. ನಾನು ಸೆಕೆಂಡ್ PU ಬರಿತಾ ಇರೋರಿಗೆಲ್ಲ ಆಲ್ ದ ಬೆಸ್ಟ್. ಆ್ಯಂಡ್ 10th ಎಕ್ಸಾಮ್ಸ್ ಅವ್ರು ಬರಿತಾ ಇರೋರ್ಗು ಆಲ್ ದ ಬೆಸ್ಟ್. ಆ್ಯಂಡ್ ನಾನು ಸೆಕೆಂಡ್ PCMB ಈ 12th ಎಕ್ಸಾಮ್ ಆದಮೇಲೆ, ಬೋರ್ಡ್ಸ್ ಆದಮೇಲೆ ಏನು ಮಾಡ್ತೀನಿ ಅನ್ನೋ ಅಪ್ಡೇಟ್ ಬೇಕಂದರೆ ನೀವು ಕಮೆಂಟಲ್ಲಿ ನನಗೆ ತಿಳಿಸಿ. ಸೊ ನಾನು ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ, ನಾನು ಏನು ನೆಕ್ಸ್ಟ್ ಜಾಯ್ನ್ ಆಗ್ತಾಯಿದ್ದೀನಿ, ಡಿಗ್ರಿ ಯಾವ ಕೋರ್ಸ್ ಮಾಡ್ತಾಯಿದ್ದೀನಿ ಅಂತ, ಆ್ಯಂಡ್ ಏನು ಎಂಟ್ರೆನ್ಸ್ ಎಕ್ಸಾಮ್ ಬರಿತಾಯಿದ್ದೀನಿ ಅನ್ನೋದನ್ನ ನೆಕ್ಸ್ಟ್ ಬೇಕಂದರೆ ವ್ಲಾಗು ಅದ್ರ ಬಗ್ಗೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಸೊ ದ್ಯಾಟ್ ನಾನು ನೆಕ್ಸ್ಟ್ ನಿಮಗೋಸ್ಕರ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಯಾ ಮೈ ಪೀಪಲ್, ನಾನು ನಿಮಗೆ ಇದೆಲ್ಲ ಏನಕ್ಕೆ ಹೇಳಿದೆ ಅಂದರೆ ಇದೆಲ್ಲ ನಾನು ಮಾಡಿದೆ. ಬಟ್ ಇವಾಗ ನನಗೆ ಒಂದು ಪಾಯಿಂಟ್ ಆಫ್ ವ್ಯೂ ಒಂದು ಕಡೆ ಕುತ್ಕೊಂಡು ಯೋಚನೆ ಮಾಡಿದ್ರೆ ಅನಿಸುತ್ತೆ, ಇನ್ನು ಎಂಜಾಯ್ ಮಾಡಬೇಕಿತ್ತು ನಾನು, ಇನ್ನು ಲೈಕ್ ಫ್ರೆಂಡ್ಸ್ ಅವರೇ ಆಗಿಲ್ಲ ಅಂದರೆ ಏನು. ಇವಾಗ
ಸ್ಟೇಜಲ್ಲಿ ನಿಂತ್ಕೊಂಡು ಐ ಫೀಲ್ ಯಾಕೆ ನನ್ನ ಮಾತಾಡ್ಸೋಕ್ಕೆ ಬರಲ್ಲ ಅವರು, ಯಾಕೆ ನನಗೆ ಅವ್ರು ಮಾತಾಡಲ್ಲ ಅಂತ. ಬಟ್ ನೋ, ಇಟ್ಸ್ ನಾಟ್ ದ ಥಿಂಗ್. ನಾವು ಎಫರ್ಟ್ಸ್ ಹಾಕಿಲ್ಲ ಅಂದರೆ ನಾವು ಹೇಗೆ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ವಾ? ನಾನೇ ಆ ಮಿಸ್ಟೇಕ್ ಮಾಡಿಬಿಟ್ಟೆ. ಇಟ್ಸ್ ಓಕೆ. ಇನ್ನು ಮುಂದೆ ಹೋಗ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ದ್ಯಾಟ್ ಐ ಆಮ್ ವೆರಿ ಸ್ಮಾಲ್ ಸರ್ಕಲಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ. ಯಾ, ಆಲ್ ದಿ ಬೆಸ್ಟ್ ಗೈಸ್ ಆ್ಯಂಡ್ ಐ ಲವ್ ಯು. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ನ ಕೂಡ ತಿಳಿಸಿ. ನಾನು ರಿಪ್ಲೈ ಮಾಡ್ತೀನಿ ಎಲ್ಲರಿಗೂ. ನಾನು ಇನ್ನೂ ಏನಾರ ಫರ್ದರ್ ಕ್ವೆಶನ್ಸ್ ಇದ್ದರೆ ಕೂಡ ಎಂಕ್ವೈರಿ ಮಾಡಿ ಕಮೆಂಟ್ಸಲ್ಲಿ. ಐಲ್ ಆನ್ಸರ್ ಟು ಯು ಆಲ್ ಪೀಪಲ್ ಆ್ಯಂಡ್ ಲವ್ ಯು. ಇಲ್ಲಿ ಗಂಟ ವ್ಲಾಗ್ಸ್ನ ಪೇಷನ್ಸ್ ಆಗಿ ನೋಡಿದ್ದ ಎಲ್ಲರಿಗೂ ಥ್ಯಾಂಕ್ ಯು so much guys. Thank you.